ಪೀಪಲ್ ಪ್ರೆಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಹಿಂದಿನ ಎಪಿಸೋಡ್ನಲ್ಲಿ ತ್ರಯಂಬಕೇಶ್ವರ ದೇಗುಲದಲ್ಲಿದ್ದ ನೀಲಿ ವಜ್ರ ಹೇಗೆ ಬ್ರಿಟಿಷರ ಪಾಲಾಯಿತು, ಕೊನೆಗೆ ಅದು ಲೆಬನಾನ್ ಸೇರಿ ಹೋದ ಕಥೆಯನ್ನ ನೋಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಎಪಿಸೋಡ್ನ ಲಿಂಕ್ ಕೂಡ ನೋಡಬಹುದು. ಇನ್ನು ಇವತ್ತಿನ ಈ ಎಪಿಸೋಡ್ನಲ್ಲಿ ಯಾವ್ಯಾವ ವಜ್ರಗಳು ಈ ಕೊಲ್ಲೂರು ಗಣಿಯಲ್ಲಿ ಸಿಕ್ಕಿದ್ವು, ಅವು ಭಾರತದಿಂದ ಹೇಗೆ ಹೊರಹೋದ್ವು, ಈಗ ಅವೆಲ್ಲಿವೆ, ಅವುಗಳ ಇತಿಹಾಸವೇನು ಅನ್ನೋದನ್ನು ಕೂಡ ನೋಡೋಣ ಬನ್ನಿ. ವೀಕ್ಷಕರೇ, ನೀವಿಲ್ಲಿ ನೋಡ್ತಿರುವುದು ಭಾರತದ ಮತ್ತೊಂದು ಅಮೂಲ್ಯ ವಜ್ರ, ರಿಜೆಂಟ್ ಡೈಮಂಡ್. ಇದು ಸಿಕ್ಕಿದ್ದು ಸಹ ವಿಶ್ವವಿಖ್ಯಾತ ಕೊಲ್ಲೂರು ಗಣಿಯಲ್ಲಿ. ಅಮಾಯಕ ಕಾರ್ಮಿಕನೊಬ್ಬನ ಕೊಲೆಯೊಂದಿಗೆ ಬ್ರಿಟಿಷ್ ಪ್ರಜೆಯೊಬ್ಬ ಕದ್ದೊಯ್ದ ಈ ವಜ್ರ ಇವತ್ತು ಫ್ರಾನ್ಸ್ನ ಲವ್ರ್ವೆ ಮ್ಯೂಸಿಯಂ ಸೇರ್ಬಿಟ್ಟಿದೆ. ವಿಶ್ವದ ಅತ್ಯಂತ ಸುಂದರ ಹಾಗೂ ಪರಿಶುದ್ಧ ವಜ್ರ ಎಂದೇ ಫೇಮಸ್ ಆಗಿರೋ ಈ ಡೈಮಂಡ್ ಸಹ ಭಾರತದ ಪಾಲಿಗೆ ಇಲ್ಲವಾಗ್ಬಿಟ್ಟಿದೆ. ಅಂದ ಹಾಗೆ ಫ್ರಾನ್ಸ್ ಸೇರೋದಕ್ಕೂ ಮುಂಚೆ ಈ ವಜ್ರ ಇದ್ದಿದ್ದು ಕೊಲ್ಲೂರು ಗಣಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಕಾರ್ಮಿಕನ ಬಳಿ. ಬ್ರಿಟಿಷ್ ಹಡಗಿನ ಕ್ಯಾಪ್ಟನ್ ಒಬ್ಬ ಕೊಲ್ಲೂರು ವಜ್ರದ ಗಣಿಗೆ ಭೇಟಿ ನೀಡಿದ್ದ. ಈ ವೇಳೆ ಕಾರ್ಮಿಕನ ಬಳಿ ಈ ರಿಜೆಂಟ್ ವಜ್ರವನ್ನ ಆಕಸ್ಮಿಕವಾಗಿ ನೋಡಿದ ಆ ಹಡಗಿನ ಕ್ಯಾಪ್ಟನ್ ಅವರಿಂದ ಹೇಗಾದ್ರೂ ಮಾಡಿ ಈ ವಜ್ರವನ್ನ ಲಪಟಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆ ಕಾರ್ಮಿಕನನ್ನ ವಿದೇಶಕ್ಕೆ ಕರೆದೊಯ್ಯುವ ಆಸೆ ತೋರಿಸಿ ಡೈಮಂಡ್ ಮಾರಾಟದಿಂದ ಬರೋ ಹಣದಲ್ಲಿ ಅರ್ಧ ದುಡ್ಡನ್ನ ಆತನಿಗೆ ಕೊಡೋದಾಗಿ ಆಮಿಷ ಒಡ್ತಾನೆ. ಇದನ್ನೇ ನಂಬಿ ಹೋದ ಅಮಾಯಕ ಗಣಿ ಕಾರ್ಮಿಕನ್ನ ಆ ಬ್ರಿಟಿಷ್ ಕ್ಯಾಪ್ಟನ್ ದಾರುಣವಾಗಿ ಕೊಂದು ಹಾಕ್ತಾನೆ. ಹೀಗೆ ಗಣಿ ಕಾರ್ಮಿಕನನ್ನ ಕೊಂದು ಲಪಟಾಯಿಸಿದ ರಿಜೆಂಟ್ ವಜ್ರವನ್ನ ಆ ಬ್ರಿಟಿಷ್ ಕ್ಯಾಪ್ಟನ್ ಭಾರತದ ವ್ಯಾಪಾರಿ ಜಾಮ್ ಚಂದ್ ಎಂಬಾತನಿಗೆ ಮಾರಾಟ ಮಾಡ್ತಾನೆ. ಆ ವ್ಯಾಪಾರಿ ಕೂಡ ಇದನ್ನ ಹೆಚ್ಚು ದಿನ ತನ್ನ ಬಳಿ ಇಟ್ಕೊಳ್ಳದೆ ಥಾಮಸ್ ಪಿಟ್ ಅನ್ನೋ ಬ್ರಿಟಿಷ್ ಗವರ್ನರ್ಗೆ 48,000 ಪಗೋಡಗಳಿಗೆ ಮಾರಾಟ ಮಾಡ್ತಾನೆ. ಭಾರತದ ವ್ಯಾಪಾರಿಯಿಂದ ಖರೀದಿಸಿದ್ದ ಆ ವಜ್ರವನ್ನ ತನ್ನ ಶೂಗಳ ಒಳಗಿಟ್ಟು ರಹಸ್ಯವಾಗಿ ಲಂಡನ್ಗೆ ಕಳಿಸ್ತಾನೆ ಥಾಮಸ್ ಪಿಟ್. ಇದೇ ಕಾರಣಕ್ಕೆ ಪಿಟ್ ಡೈಮಂಡ್ ಎಂದೂ ಕರೆಯಲ್ಪಡೋ ಈ ರಿಜೆಂಟ್ ಡೈಮಂಡ್ 1717ರಲ್ಲಿ ಫ್ರೆಂಚ್ ರಾಜನ ಅರಮನೆ ಸೇರಿತು. ಆಗ ಫ್ರೆಂಚ್ ರಾಜನಾಗಿದ್ದ 15ನೇ ಲೂಯಿಸ್ $1,37,000 ಕೊಟ್ಟು ಈ ಅಮೂಲ್ಯ ವಜ್ರವನ್ನ ಖರೀದಿಸಿದ್ದ. ಹೀಗೆ ಆರಂಭದಲ್ಲಿ ಒಬ್ಬ ಗಣಿ ಕಾರ್ಮಿಕನ ಜೇಬಿನಲ್ಲಿದ್ದ ರಿಜೆಂಟ್ ವಜ್ರ ಕೊನೆಗೆ ಫ್ರಾನ್ಸ್ನ ಅರಮನೆ ಸೇರಿ ಹೋಯಿತು. ಇನ್ನು ವಿಶ್ವದ ಅತಿದೊಡ್ಡ ಪಿಂಕ್ ಡೈಮಂಡ್ಗಳ ಕಥೆಯನ್ನು ನಿಮಗೆ ಹೇಳಬೇಕು. ಬರೋಬರಿ 182 ಕ್ಯಾರೆಟ್ ಇದ್ದ ಪಿಂಕ್ ವಜ್ರ ಮೊದಲು ಇದ್ದಿದ್ದು ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಖಜಾನೆಯಲ್ಲಿ. ಮೊಘಲರ ಖಜಾನೆ ಸೇರಿದ ಮೇಲೆ ಇದನ್ನು 2 ಭಾಗಗಳಾಗಿ ಸೀಳಿ ನೂರ್ ಉಲ್ ಅನಿ ಹಾಗೂ ದರ್ಯಾ ನೂರ್ ಅನ್ನೋ 2 ಪಿಂಕ್ ಡೈಮಂಡ್ಗಳನ್ನ ಸೃಷ್ಟಿಸಲಾಯಿತು. ಶತಮಾನಗಳ ಕಾಲ ಮೊಘಲ್ ಖಜಾನೆಯಲ್ಲಿ ಭದ್ರವಾಗಿದ್ದ 2 ಅಮೂಲ್ಯ ಪಿಂಕ್ ವಜ್ರಗಳು ಪರ್ಷಿಯಾದ ನಾದಿರ್ ಶಾನ ಸ್ವತ್ತಾಗಿ ಹೋಗಿದ್ದು ಕೂಡ ದುರಂತ ಕಥೆ. ತಾನು ಇರಾನ್ನಲ್ಲಿ ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ ಅಂದ್ರೆ 1738ರಲ್ಲಿ ನಾದಿರ್ ಶಾ ಭಾರತದ ಭಾಗವಾಗಿದ್ದ ಕಂದಹಾರನ್ನ ವಶಪಡಿಸಿಕೊಳ್ತಾನೆ. ಇದಾಗಿ ಕೆಲವೇ ವರ್ಷಗಳಲ್ಲಿ ದಿಲ್ಲಿಯ ಸಿಂಹಾಸನದ ಮೇಲೂ ಕಣ್ಣು ಹಾಕ್ತಾನೆ. ಆಗ ಮೊಘಲ್ ದೊರೆಯಾಗಿದ್ದವನು ಇದೇ ಮುಹಮ್ಮದ್ ಶಾ. ಮುಹಮ್ಮದ್ ಶಾನ ದೌರ್ಬಲ್ಯವನ್ನೇ ಬಂಡವಾಳ ಮಾಡಿಕೊಂಡ ನಾದಿರ್ ಶಾ ದಿಲ್ಲಿಯ ಮೇಲೆ ದಾಳಿ ಮಾಡುವುದಕ್ಕೂ ಮುನ್ನ ಮೊಘಲ್ ವಶದಲ್ಲಿದ್ದ ಕಾಬುಲ್, ಪೇಶಾವರ್, ಸಿಂಧ್ ಹಾಗೂ ಲಾಹೋರ್ಗಳನ್ನ ಗೆದ್ದುಕೊಳ್ತಾನೆ. ಅಂತಿಮವಾಗಿ ತನ್ನ ಸೇನೆಯೊಂದಿಗೆ ದಿಲ್ಲಿಗೂ ಮುತ್ತಿಗೆ ಹಾಕ್ತಾನೆ. ನಾದಿರ್ ಶಾನ ದಾಳಿಯ ಕಲ್ಪನೆಯೂ ಇರದ ಮುಹಮ್ಮದ್ ಶಾ ಏಕಾಏಕಿ ಆತನ ಅಪಾರ ಸೇನೆ ದಿಲ್ಲಿಗೆ ಬಂದು ಕೂತದ್ದನ್ನ ಕಂಡು ಕಂಗಾಲಾಗಿ ಹೋಗ್ತಾನೆ. ನಾದಿರ್ ಶಾನನ್ನ ಎದುರಿಸಲಾರದೆ ಆ ಯುದ್ಧದಲ್ಲಿ ಸೋತು ಕೈಚೆಲ್ಲಿ ಬಿಡ್ತಾನೆ. ಈ ಅವಧಿಯಲ್ಲಿ ಅಕ್ಷರಶಃ ದಿಲ್ಲಿಯನ್ನ ಲೂಟಿ ಮಾಡಿದ ನಾದಿರ್ ಶಾ ಮೊಘಲ್ ಖಜಾನೆಯಲ್ಲಿದ್ದ ಮಣಗಟ್ಟಲೆ ವಜ್ರ ವೈಡೂರ್ಯಗಳನ್ನ ತನ್ನ ಆನೆ ಕುದುರೆಗಳ ಮೇಲೆ ಹೇರಿಕೊಂಡು ಪರ್ಷಿಯಾಗೆ ಹೋಗ್ತಾನೆ. ಹೀಗೆ ನಾದಿರ್ ಶಾನ ಲೂಟಿ ಹೊಡೆದ ಸಂಪತ್ತಿನ ಜೊತೆ ಈ 2 ಪಿಂಕ್ ವಜ್ರಗಳು ಕೂಡ ಇರಾನ್ ಸೇರಿ ಹೋದ್ವು. ಇವತ್ತಿಗೂ ಇರಾನ್ನ ಅರಸೊತ್ತಿಗೆಯ ಕಿರೀಟದಲ್ಲಿ ರಾರಾಜಿಸ್ತಿರೋ ಈ ಪಿಂಕ್ ವಜ್ರಗಳು ಸಿಕ್ಕಿದ್ದೂ ಸಹ ಗೋಲ್ಕೊಂಡದ ಇದೇ ಕೊಲ್ಲೂರು ಗಣಿಯಲ್ಲಿ. ಇದನ್ನು ನಾವು ಮರೆಯೋದಾದ್ರೂ ಹೇಗೆ? ಮತ್ತೊಂದು ವಿಚಾರವನ್ನು ನಿಮಗೆ ಹೇಳಬೇಕು. ಅದೇನೆಂದ್ರೆ, ಇವತ್ತು ಅಮೆರಿಕ ಬಳಿ ಇರೋ ಕೋಟಿ ಕೋಟಿ ಬೆಲೆ ಬಾಳೋ ಹೋಪ್ ವಜ್ರ ಅನ್ನೋ ಡೈಮಂಡ್ ಇದೆಯಲ್ಲ, ಅದು ಸಿಕ್ಕಿದ್ದೂ ಸಹ ಗೋಲ್ಕೊಂಡದ ಕೊಲ್ಲೂರು ಗಣಿಯಲ್ಲೇ. 1666ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಫ್ರಾನ್ಸ್ ವ್ಯಾಪಾರಿಯೊಬ್ಬ ಈ ಅಮೂಲ್ಯ ವಜ್ರವನ್ನ ಕದ್ದೊಯ್ದಿದ್ದ.
ಆ ಬಳಿಕ ಈ ಹೋಪ್ ಡೈಮಂಡ್ ಅನ್ನ ಫ್ರಾನ್ಸ್ನ ರಾಜನಾಗಿದ್ದ 15ನೇ ಲೂಯಿಸ್ ತನ್ನ ಖಜಾನೆಗೆ ಸೇರಿಸಿಕೊಂಡ. ಆಮೇಲೆ ಇದು ಅಮೆರಿಕಾದ ಪಾಲಾಯ್ತು. ಹೀಗೆ ಹೇಳ್ತಾ ಹೋದ್ರೆ ಭಾರತದಿಂದ ಲೂಟಿ ಹೊಡೆದ ವಜ್ರಗಳ ಕತೆ ಮುಗಿಯೋದೇ ಇಲ್ಲ. ಸ್ನೇಹಿತರೆ, ಇವತ್ತು ವಿಶ್ವದ ನಾನಾ ದೇಶಗಳಲ್ಲಿರೋ ಅಮೂಲ್ಯ ವಜ್ರಗಳು ಮೂಲತಃ ಭಾರತದ ಆಸ್ತಿಗಳೇ ಆಗಿದ್ವು ಅನ್ನೋದನ್ನ ಮತ್ತೆ ಮತ್ತೆ ಹೇಳಬೇಕಿಲ್ಲ. ವಿಭಿನ್ನ ಕಾಲಘಟ್ಟದಲ್ಲಿ ಸನ್ನಿವೇಶಗಳಲ್ಲಿ ಇವು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಪಾಲಾಗ್ಬಿಟ್ವು. ಭಾರತದಿಂದ ಲೂಟಿ ಹೊಡೆದ ಈ ಡೈಮಂಡ್ಗಳು ಇವತ್ತು ಅದೆಷ್ಟು ಬೆಲೆ ಬಾಳಬಹುದು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಭಾರತ ಸಂಪದ್ಭರಿತ ರಾಷ್ಟ್ರವಾಗಿತ್ತು ಎಂಬುದಕ್ಕೆ ಈ ವಜ್ರಗಳ ಕತೆ ಒಂದು ಉದಾಹರಣೆ ಅಷ್ಟೇ. ವೀಕ್ಷಕರೇ, ಇದು ಭಾರತದ ಅಪಾರ ಸಂಪತ್ತು ವಿದೇಶಗಳನ್ನ ಸೇರಿಕೊಂಡ ಕಥೆ ವ್ಯಥೆ. ಈ ಬಗ್ಗೆ ಇನ್ನೂ ಬರೆಯೋದಕ್ಕೆ ಸಾಕಷ್ಟಿದೆ. ಸದ್ಯಕ್ಕಿಷ್ಟು ಸಾಕು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅದುವರೆಗೆ ನಮಸ್ಕಾರ.